ಚೆನ್ನಾಗಿದೆಯಾ? ನಾನು ತೊಗೊಂಡಿರೋದಲ್ಲ, ರಿವ್ಯೂ ಮಾಡ್ತಾ ಇದ್ದೀನಿ. ಜಗತ್ತಿನ ಮೊಟ್ಟ ಮೊದಲ ಗಾಡಿ ಈ ಥರ ಡ್ಯಾಶ್ ಕ್ಯಾಮ್ ಮತ್ತು ರೆಡಾರ್ ಇರೋವಂಥದ್ದು. ನೋಡಿ, ಇದು ರೇರ್ ವ್ಯೂನೂ ಗೊತ್ತಾಗುತ್ತೆ, ಫ್ರಂಟ್ ವ್ಯೂನೂ ಗೊತ್ತಾಗುತ್ತೆ. ರೆಕಾರ್ಡಿಂಗು ಆಗ್ತಾ ಇರುತ್ತೆ. ಬೇಡ ಅಂದರೆ ಇದನ್ನು ಈ ಥರ ಆಫು ಮಾಡ್ಕೋಬೋದು. ನೋಡಿ, ಪಕ್ಕದಲ್ಲಿ ಗಾಡಿ ಬಂತು ಅಂತ ಇಲ್ಲಿ ಆರೆಂಜಲ್ಲಿ ಅದು ಅಪ್ಡೇಟ್ ಮಾಡ್ತು. ನಮಸ್ಕಾರ ಮೋಟೋಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಇವತ್ತು ನಾನು ರಿವ್ಯೂ ಮಾಡ್ತಿರೋಂಥ ಈ ಗಾಡಿ X47ನ ಟಾಪ್ ಎಂಡ್ ವೇರಿಯಂಟು ಡೆಸರ್ಟ್ ವಿಂಗ್ ಅಂತ. X47 ಗಾಡಿ ಆಲ್ರೆಡಿ ನಾನು ರಿವ್ಯೂ ಮಾಡಿದ್ದೀನಿ, ಅದನ್ನು ನೀವು ನೋಡಿದ್ದೀರಾ. ಬಟ್ ಈ ಟಾಪ್ ಎಂಡ್ ವೇರಿಯಂಟಲ್ಲಿ ನಿಮಗೆ ಡ್ಯಾಶ್ ಕ್ಯಾಮ್ ಮಾಡ್ಯೂಲ್ ಆಗಿರ್ಬೋದು, ಈ ಪ್ಯಾನಿಯರ್ ಕಿಟ್ಸ್ ಆಗಿರ್ಬೋದು, ನಿಮಗೆ ಡಿಫಾಲ್ಟ್ ಗಾಡೀಲಿ ಸ್ಟಾಕಲ್ಲೇ ಬರ್ತಾ ಇದೆ. ಸೊ ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಆ್ಯಂಡ್ ಈ ಪ್ಯಾನಿಯರ್ ಮೌಂಟ್ಸು ಡ್ಯಾಶ್ ಕ್ಯಾಮು ನಿಜವಾಗ್ಲೂ ವರ್ತಾ, ತೊಗೋಬೋದಾ, ರೈಡ್ ಮಾಡೋಕ್ಕೆ ಹೇಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇನ್ ಕೇಸ್ ಈ ಗಾಡಿನ ಅಥವಾ ಅಲ್ಟ್ರಾ ವೈಲೆಟ್ನ ಯಾವುದೇ ಟೂ ವೀಲರ್ನ ನೀವು ಟೆಸ್ಟ್ ರೈಡ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಮೈಸೂರಿನ ಅಲ್ಟ್ರಾ ವೈಲೆಟ್ ಸ್ಪೇಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನಿಮ್ಮನ್ನು ಫಾಲೋ ಮಾಡ್ಬೋದು. ಈ ಥರದ ಟೂ ವೀಲರ್, ಫೋರ್ ವೀಲರ್ ಆಟೋಮೊಬೈಲ್ ರಿವ್ಯೂಸ್ನ ಕನ್ನಡದಲ್ಲಿ 4K ಕ್ವಾಲಿಟಿನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ X47 ಡೆಸರ್ಟ್ ವಿಂಗ್ ರಿವ್ಯೂ. ಮೋಟೋಟೆಕ್ ಕನ್ನಡ. ಗೈಸ್, ಇದೇನೇ ಅಲ್ಟ್ರಾ ವೈಲೆಟ್ X47 ಡೆಸರ್ಟ್ ವಿಂಗ್. ಡೆಸರ್ಟ್ ವಿಂಗ್ ಬಂದು X47 ವೇರಿಯಂಟಲ್ಲಿರುವಂಥ ಟಾಪ್ ಎಂಡ್ ವೇರಿಯಂಟು. ನಿಮಗೆ ಒರಿಜಿನಲ್ ಪ್ಲಸ್, ರೀಕಾನ್ ಪ್ಲಸ್ ಬರುತ್ತೆ. ಜೊತೆಗೆ ಇದು ಡೆಸರ್ಟ್ ವಿಂಗ್ ಅಂತ ಆಫರ್ ಮಾಡಿರೋದು. ಒಂದೇ ವೇರಿಯಂಟು, ಒಂದೇ ಕಲರ್ ಆಪ್ಷನಲ್ಲಿ ಸಿಗುತ್ತೆ. ಟಾಪ್ ಎಂಡ್ ವೇರಿಯಂಟು. ಇದರಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಡ್ಯಾಶ್ ಕ್ಯಾಮು ಮತ್ತು ಈ ಸಾಫ್ಟ್ ಪ್ಯಾನಿಯರ್ ಕಿಟ್ಸು ಎಲ್ಲವೂ ಕೂಡ ಅಟ್ಯಾಚ್ ಆಗಿ ಬರುತ್ತೆ. ಫುಲ್ಲಿ ಲೋಡೆಡ್, ಫುಲ್ಲಿ ಪ್ಯಾಕ್ಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಈ ಗಾಡಿನ. ಆ್ಯಂಡ್ ಈ ಗಾಡಿಯ ವಿಶೇಷತೆ ಏನಪ್ಪ ಅಂದರೆ, ಇದು ನಿಮಗೆ ಅಡ್ವೆಂಚರ್ ಕ್ರಾಸ್ ಓವರ್, ಅಡ್ವೆಂಚರ್ ಟೂರರ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ನೀವು F77 ಸೂಪರ್ ಸ್ಟ್ರೀಟ್ನ ನೋಡಿರ್ಬೋದು, ಅದ್ರ ರಿವ್ಯೂ ಕೂಡ ನಾನು ಮಾಡಿದ್ದೀನಿ. ಅದನ್ನು ಇಲ್ಲಿ ಐ ಬಟನಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಅದೇ ಒಂದು ಪ್ಲ್ಯಾಟ್ಫಾರ್ಮ್ ಬೇಸ್ ಮಾಡಿರುವಂಥ ವೆಹಿಕಲ್ ಇದು. ಮೇನ್ ಫ್ರೇಮು ಅದೇ ಬರುತ್ತೆ, ಸ್ಟೀಲ್ ಟ್ರೆಲ್ಲಿಸ್ ಫ್ರೇಮು. ಸಬ್ ಫ್ರೇಮಲ್ಲಿ ನಿಮಗೆ ಚೇಂಜಸ್ನ ನೀವು ನೋಡಬಹುದು. ಆ್ಯಂಡ್ ಈ ಗಾಡಿಯ X47 ವೇರಿಯಂಟು, ಒರಿಜಿನಲ್ ಮತ್ತು ರೀಕಾನ್ ವೇರಿಯಂಟ್ಗಳ ರಿವ್ಯೂನ ನೀವು ನೋಡಬೇಕು ಅಂದರೆ ಅದನ್ನು ಕೂಡ ಇಲ್ಲಿ ಐ ಬಟನಲ್ಲಿ ನಾನು ಹಾಕಿದ್ದೀನಿ, ನಾನು ಅದನ್ನು ರಿವ್ಯೂ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಈ ಟಾಪ್ ಎಂಡ್ ವೇರಿಯಂಟಲ್ಲಿ ಏನೆಲ್ಲ ಆಫರ್ ಮಾಡ್ತಿದ್ದಾರೆ ತೋರಿಸ್ಬಿಡ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್, ನಿಮಗೆ ಈ ಫ್ರಂಟ್ ಹೆಡ್ ಲ್ಯಾಂಪ್ಸು ಹೈಲೈಟ್ ಆಗಿ ಕಾಣುತ್ತೆ. ಈ ಹೆಡ್ ಲ್ಯಾಂಪ್ಸು ಸೇಮ್ ನಿಮಗೆ F77ಅಲ್ಲೂ ಇದೆ, X47 ಬೇರೆ ವೇರಿಯಂಟಲ್ಲೂ ಇದೆ. ಅದೇ ಥರದ ಸಿಮಿಲರ್ ಹೆಡ್ ಲ್ಯಾಂಪ್ಸು ಆ್ಯಂಡ್ LED ಟರ್ನ್ ಇಂಡಿಕೇಟರ್ಸ್ನ ಆಫರ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಕಣ್ಣು ಸೆಳೆಯೋದು ಇದೇನೆ, ಡ್ಯಾಶ್ ಕ್ಯಾಮ್. ಜಗತ್ತಿನ ಮೊಟ್ಟ ಮೊದಲ ಗಾಡಿ ಈ ಥರ ಡ್ಯಾಶ್ ಕ್ಯಾಮ್ ಮತ್ತು ರೆಡಾರ್ ಇರೋವಂಥದ್ದು. ಆ್ಯಂಡ್ ನಿಮಗೆ ಅಂತಿಂಥ ಕ್ಯಾಮ್ರಾ ಕೊಟ್ಟಿಲ್ಲ ಇದರಲ್ಲಿ. ಸೋನಿ IMX ಸೆನ್ಸರ್ ಇರುವಂಥ ಸೋನಿ HD ಕ್ಯಾಮ್ರಾನ ಕೊಟ್ಟಿದ್ದಾರೆ. 1080p 30 frames per second ರೆಸಲ್ಯೂಷನಲ್ಲಿ ಇದು ಎಲ್ಲ ವೀಡಿಯೋಗಳನ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಸೇಮ್ ಕ್ಯಾಮ್ರಾನ ನಿಮಗೆ ಕೊಟ್ಟಿದ್ದಾರೆ. ನೀವು ಎಕ್ಸ್ಟ್ರಾ ಫಿಟ್ಟಿಂಗಲ್ಲಿ ಈಗ ಎಷ್ಟೊಂದು ಜನ ಡ್ಯಾಶ್ ಕ್ಯಾಮ್ನ ಹಾಕಿಸ್ಕೊತಿದ್ದಾರೆ, ಬಟ್ ಇದರಲ್ಲಿ ಸ್ಟಾಕಲ್ಲೇ ರೆಡಾರ್ ಮತ್ತು ಡ್ಯಾಶ್ ಕ್ಯಾಮ್ ಬರ್ತಿರೋದು ವಿಶೇಷ. ಜಗತ್ತಿನ ಫಸ್ಟ್ ಟೂ ವೀಲರ್ ನಮ್ಮ ಇಂಡಿಯಾದೇನಕ್ಕೆ ಖುಷಿಯಾಗುತ್ತೆ. ಸೊ ಈ ವೈಸರ್ ತುಂಬ ಸ್ಪೋರ್ಟಿವ್ ಆಗಿದೆ ಆ್ಯಂಡ್ ನಕಲ್ ಗಾರ್ಡ್ಸ್ನ ಆಫರ್ ಮಾಡಿದ್ದಾರೆ. ಓವರ್ ಆಲ್ ಈ ಲುಕ್ ಇದೆಯಲ್ಲ, ಫ್ರಂಟ್ ಬೀಕ್ ಎಕ್ಸ್ಟೆನ್ಷನ್ ಆಗಿರ್ಬೋದು, ಈ ಫ್ರಂಟ್ ಲುಕ್ಕು ಈ ಅಡ್ವೆಂಚರ್ ಟೂರರ್ ಲುಕ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾ ಇದೆ. ಸಡನ್ನಾಗಿ ನೋಡಿದ್ರೆ ಯಾವುದೋ ಐಸ್ ಇಂಜಿನ್ ಬೈಕು ಅಂತ ಅನಿಸುತ್ತೆ, ಬಟ್ ಪ್ರಾಪರ್ EV. ಆ್ಯಂಡ್ USD ಫೋಕ್ಸ್ನ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಅಡ್ಜಸ್ಟೇಬಲ್. ಅದು ಗೋಲ್ಡನ್ USD ಫೋಕ್ಸ್ ಅಪ್ಸೈಡ್ ಡೌನ್ ಕೊಟ್ಟಿದ್ದಾರೆ. ಆ್ಯಂಡ್ 17 ಇಂಚ್ ರೇಡಿಯಲ್ ಟೈರ್ಸ್ನ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಬ್ಯಾಕಲ್ಲಿ ಎರಡೂ ಕಡೆ ನಿಮಗೆ 17 ಇಂಚ್ ವೀಲ್ಸ್ನ ಆಫರ್ ಮಾಡಿದ್ದಾರೆ. ಆ್ಯಂಡ್ ಡ್ಯುಯಲ್ ಚಾನಲ್ ABS ಇದೆ, ಅದು ಸ್ವಿಚಬಲ್ಲು. ಟ್ರಾಕ್ಷನ್ ಕಂಟ್ರೋಲ್ ಇದೆ, TPMS ಅಂದರೆ ಟೈರ್ ಪ್ರೆಷರ್ ಮಾನಿಟರ್ ಸಿಸ್ಟಮ್ ಇದೆ. ಎಲ್ಲವೂ ಕೂಡ ಫುಲ್ಲಿ ಲೋಡೆಡ್ ಆಗಿ ಬರ್ತಾ ಇದೆ. ಡ್ಯುಯಲ್ ಡಿಸ್ಕ್ ಬ್ರೇಕ್ಸ್ ಇದೆ, ಫ್ರಂಟ್ ಬ್ಯಾಕ್ ಎರಡೂ ಕಡೆ ನಿಮಗೆ ಡಿಸ್ಕ್ ಬ್ರೇಕ್ ಬರ್ತಾ ಇದೆ. ಆ್ಯಂಡ್ ಈ ಬ್ಯಾಟ್ರಿ ಪ್ಯಾಕ್ ನೋಡ್ತಾ ಇದ್ದೀರಾ, ಸಾಲಿಡ್ ಆಗಿ ಪ್ಲೇಸ್ ಆಗಿದೆ ಮಧ್ಯದಲ್ಲಿ. ಇದು 10.3 kWh ಬ್ಯಾಟ್ರಿ. ಇದರ IDC ರೇಂಜ್ ಬಂದು 323 ಕಿಲೋಮೀಟರ್ಸು. ನಿಮಗೆ ರಿಯಲ್ ವರ್ಲ್ಡ್ ರೇಂಜ್ ಏನು ಅಂತ ನಿಮಗೆ ಮುಂದೆ ರೈಡ್ ರಿವ್ಯೂನಲ್ಲಿ ನಾನು ತಿಳಿಸ್ತೀನಿ. ಸೊ ಸೈಡಿಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. 200 mm ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಅಲ್ವಾ ಅದು. ನೀವು ಆರಾಮಾಗಿ ಮೈಲ್ಡ್ ಆಗಿ ಆಫ್ ರೋಡ್ ಕೂಡ ಮಾಡ್ಬೋದು, ಮೇಜರ್ ಆಗಲ್ಲ, ಮೈಲ್ಡ್ ಆಗಿ ಆಫ್ ರೋಡ್ ಮಾಡ್ಬೋದು. ಆ್ಯಂಡ್ ಟೂರಿಂಗಿಗೆ ಬೇಜಾನು. ಇದರ ಸಸ್ಪೆನ್ಷನ್ ಟ್ರಾವೆಲ್ ಬಂದು 170 mm ಕೊಟ್ಟಿದ್ದಾರೆ, 170 mm ಸಸ್ಪೆನ್ಷನ್ ಟ್ರಾವೆಲ್ಲು. ಈ ಆಫ್ ರೋಡ್ ಗಾಡಿಗಳಿಗೆ ಕನ್ಸಿಡರ್ ಮಾಡಿದಾಗ ಸ್ವಲ್ಪ ಕಮ್ಮಿ ಅಂತ ಅನಿಸ್ಬೋದು, ಬಟ್ ಇದರ ಕೆಲಸನ ಆರಾಮಾಗಿ ಅಚ್ಚುಕಟ್ಟಾಗಿ ಮಾಡುತ್ತೆ. ಆಗಲೇ ಹೇಳಿದ್ನಲ್ಲ, ಸ್ಟೀಲ್ ಟ್ರೆಲ್ಲಿಸ್ ಫ್ರೇಮ್ನ ಕೊಟ್ಟಿದ್ದಾರೆ ಅಂತ. ಸಬ್ ಫ್ರೇಮ್ ನಿಮಗೆ ಅಲ್ಯೂಮಿನಿಯಮಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಯೂಮಿನಿಯಂ ಫ್ರೇಮು. ಈ ಹಾಲೋ ಸೆಕ್ಷನ್ನು ಅದು ಲುಕ್ನ ಇನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಈ ಸಬ್ ಫ್ರೇಮು ಅಲ್ಯೂಮಿನಿಯಮಲ್ಲಿ ಬಂದಿರೋದಕ್ಕೆ ಗಾಡಿನೂ ಸ್ಟ್ರಾಂಗ್ ಆಗಿದೆ, ಬಟ್ ವೆಯ್ಟ್ ಲೈಟ್ ಆಗಿದೆ. ಹಾಗಂತ ತುಂಬ ಕಮ್ಮಿ ವೆಯ್ಟು ಅಂತ ಅನ್ಕೋಬೇಡಿ, 208 kg ತೂಕ ಇದೆ ಈ ಗಾಡಿಗೆ. ಆ್ಯಂಡ್ ಹಿಂದ್ಗಡೆ ನೀವು ನೋಡ್ತೀರಾ ಅಂದರೆ ಇಲ್ಲಿ ನಿಮಗೆ ಸ್ಟೀಲ್ ಸ್ವಿಂಗ್ ಆರ್ಮ್ನ ಕೊಟ್ಟಿದ್ದಾರೆ. ಬೇರೆ ನಿಮಗೆ F77ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಕೊಟ್ಟಿದ್ರು.
ಮಾಡಿದ್ರು. ಇದರಲ್ಲಿ ಸ್ಟೀಲ್ ಸ್ವಿಂಗ್ ಆರ್ಮ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಟೈರ್ ಪ್ಯಾಟರ್ನ್ ನೀವೇನು ನೋಡ್ತಾ ಇದ್ದೀರಾ, ಇದನ್ನ ಬ್ಲಾಕ್ ಪ್ಯಾಟರ್ನ್ ಟೈರ್ಸ್ ಅಂತ ಹೇಳ್ತಾರೆ. ನೀವು ಆಫ್ ರೋಡಿಂಗ್ ಅಥವಾ ಈ ಅಡ್ವೆಂಚರ್ ಟೂರರ್ ಗಾಡಿಗಳಲ್ಲಿ ಹೆಚ್ಚಾಗಿ ಈ ಥರದ ಟೈರ್ಗಳನ್ನ ನೋಡ್ತೀರಾ. ಇದು ಕೂಡ ರೇಡಿಯಲ್ ಟೈರು, ತುಂಬ ಚೆನ್ನಾಗಿದೆ ಇದರ ಆಫರಿಂಗು. ಆ್ಯಂಡ್ ಹಿಂದ್ಗಡೆ ನೀವು ಮೋನೋಶಾಕ್ ಸಸ್ಪೆನ್ಷನ್ನ ಅಬ್ಸರ್ವ್ ಮಾಡ್ಬೋದು. ಅದು ಕೂಡ ಕಂಪ್ಲೀಟ್ಲಿ ಪ್ರೀಲೋಡ್ ಅಡ್ಜಸ್ಟಬಲ್. ಆ್ಯಂಡ್ ಇನ್ನು ಈ ಪ್ಯಾನಿಯರ್ ಮೌಂಟ್ಸ್ ಆ್ಯಂಡ್ ಸ್ಯಾಡಲ್ ಸ್ಟೇ ಆಗಿರ್ಬೋದು, ಟಾಪ್ ರ್ಯಾಕ್ ಮೌಂಟ್ನ ಹಾಕೊಳ್ಳೋದಕ್ಕೆ ಕಂಪ್ಲೀಟ್ ಸೆಟಪ್ ಏನು ಕೊಟ್ಟಿದ್ದಾರೆ ಇದು ಡಿಫಾಲ್ಟ್ ನಿಮಗೆ ಗಾಡಿ ಜೊತೆ ಬಂದೇ ಬರುತ್ತೆ. ಇನ್ನು ಮೈನ್ ವಿಚಾರ ಏನಪ್ಪ ಅಂದರೆ, ಈ ಗಾಡಿಯ ಹಿಂದ್ಗಡೆ ಹೋದಾಗ ಆಬ್ವಿಯಸ್ಲಿ ಟೈಲ್ ಲ್ಯಾಂಪ್ ನೀವು ನೋಡ್ತಾ ಇದ್ದೀರಾ, LED ಟೈಲ್ ಲ್ಯಾಂಪು. ಇದು F77 ಗಾಡಿನಲ್ಲೂ ಕೂಡ ಸೇಮ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅದೇ ಥರದ LED ಟರ್ನ್ ಇಂಡಿಕೇಟರ್ಸ್ ಮತ್ತು ಟೈಲ್ ಲ್ಯಾಂಪ್ನ ಇದಕ್ಕೂ ಆಫರ್ ಮಾಡಿರೋದು. ಇನ್ನು ಇಲ್ಲಿ ವಿಚಾರ ಇರೋದು ಮೈನ್ ಪಾರ್ಟ್ ಏನಪ್ಪ ಅಂದರೆ, ರೇಡಾರ್ UV ಹೈಪರ್ಸೆನ್ಸ್ ಟೆಕ್ನಾಲಜಿ ಅಂತ ಕರೀತಾರೆ ಅದನ್ನು UV ಅವರು. ಈ ರೇಡಾರ್ ನಿಮಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಗಾಡಿನ ಓಡಿಸ್ತಿರ್ಬೇಕಾದ್ರೆ ಅಪ್ ಟು 200 ಮೀಟರ್ಸ್ ತನಕ ಸ್ಕ್ಯಾನ್ ಮಾಡುತ್ತೆ. ಇದು ಸ್ಕ್ಯಾನ್ ಮಾಡಿ ಯಾರಾದರೂ ನಿಮ್ಮ ಹಿಂದೆ ಬರ್ತಿದ್ದಾರೆ ಅಂದರೆ, ತುಂಬ ಕ್ಲೋಸ್ ಆಗಿ ಬರ್ತಿದ್ದಾರೆ ಅಂದರೆ, ಅಥವಾ ಓವರ್ಟೇಕ್ ಮಾಡ್ತಿದ್ದಾರೆ, ನಿಮ್ಮ ಬ್ಲೈಂಡ್ ಸ್ಪಾಟಲ್ಲಿ ಇದ್ದಾರೆ ಅಂತಂದರೆ ಅದನ್ನೆಲ್ಲ ನಿಮಗೆ ವಾರ್ನ್ ಮಾಡುತ್ತೆ. ಸ್ಕ್ರೀನಲ್ಲಿ ನಿಮಗೆ ಅದನ್ನು ತೋರಿಸುತ್ತೆ. ಅದನ್ನು ಮುಂದಕ್ಕೆ ನಾನು ಹೋಗ್ತಾ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಹಿಂದ್ಗಡೆ ಇಲ್ಲಿ ಕೂಡ ಡ್ಯಾಶ್ ಕ್ಯಾಮ್ನ ಆಫರ್ ಮಾಡಿದ್ದಾರೆ. ಈ ಟಾಪ್ ರ್ಯಾಕ್ ಮೌಂಟ್ ಏನು ಮಾಡ್ತೀರಾ ಅದರ ಕೆಳಗಡೆ ನಿಮಗೆ ಡ್ಯಾಶ್ ಕ್ಯಾಮ್ ಕೊಟ್ಟಿದ್ದಾರೆ. ಬಟ್ ನನಗೆ ಒಂದನ್ಸಿದೇನಪ್ಪ ಅಂದರೆ, ಇದರ ವೈರ್ ನೋಡಿ ಇಲ್ಲೇ ನಿಮಗೆ ಕಾಣ್ತಾ ಇದೆ. ಸೊ ತುಂಬ ವಿಸಿಬಲ್ ಆಗಿದೆ. ಇದು ಸ್ವಲ್ಪ ಕಾಣದೇ ಇರೋ ಥರ ಬೇರೆ ರೀತಿ ಏನಾದರೂ ಯೋಚನೆ ಮಾಡಿ ಅದನ್ನು ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸ್ವಲ್ಪ ಆಫ್ಟರ್ ಮಾರ್ಕೆಟ್ ಥರ ಅನಿಸುತ್ತೆ ಸ್ಟಾಕಲ್ಲೇ ನಿಮಗೆ ಈ ಥರ ವೈರೆಲ್ಲ ಕಾಣಿಸಿದ್ರೆ. ಬಟ್ ನೆವರ್ದಲೆಸ್ ಒಂದು ಕೊಟ್ಟಿದ್ದಾರೆ. ಅದನ್ನು ಫ್ಯೂಚರ್ ಅಪ್ಡೇಟ್ಸಲ್ಲಿ ಸರಿ ಮಾಡ್ತಾರ ನೋಡಬೇಕಾಗುತ್ತೆ. ಬಟ್ ಹಿಂದ್ಗಡೆಯಿಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ. ಇನ್ನು ವಿಚಾರ ಸೀಟ್ಸ್ ಬಗ್ಗೆ ಹೇಳೋದಾದರೆ, ಸೀಟ್ಸ್ ಅಂತೂ ತುಂಬಾ ಕಂಫರ್ಟೇಬಲ್ ಆಗಿದೆ, ತುಂಬ ಅಗಲವಾಗಿದೆ. ಬ್ಯಾಕ್ ಸಪೋರ್ಟ್ ಅಂತೂ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಕುಷನಿಂಗ್ ನೀವು ನೋಡ್ತಾ ಇದ್ದೀರಾ, ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ಚೆನ್ನಾಗಿದೆ. ನೀವು ಲಾಂಗ್ ರೈಡ್ಸ್ ಹೋಗ್ತಿರ್ತೀರಾ ಅಥವಾ ಸಿಟಿನಲ್ಲೇ ಓಡಾಡ್ತಿರ್ತೀರ ಅಂದಾಗ ಈ ಥರದ 200 kg ವೆಯ್ಟ್ ಇರುವಂಥ ಬೈಕ್ನ ನೀವು ಓಡಿಸುವಾಗ ಅದು ಫೀಲ್ ಆಗಲ್ಲ ಬಿಡಿ ಓಡಿಸುವಾಗ. ಬಟ್ ಕೂತ್ಕೊಳ್ಳುವಾಗ ನಿಮಗೆ ಜಾಸ್ತಿ ಓಡಿಸಿದ್ರೆ ಸೀಟ್ ಏನಾದರೂ ಹಾರ್ಡ್ ಇದ್ದರೆ ಕಷ್ಟ ಆಗುತ್ತೆ. ಬಟ್ ದಿಸ್ ಇಸ್ ವೆರಿ ಸಾಫ್ಟ್ ಸೀಟ್. ಆ್ಯಂಡ್ ಇಲ್ಲಿ ತನಕ ಕುಷನಿಂಗ್ ಕೊಟ್ಟಿದ್ದಾರೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದು ಲಾಂಗ್ ರೈಡ್ಸಲ್ಲಿ, ಎಸ್ಪೆಷಲಿ ಹುಡುಗರಿಗೆ. ಆ್ಯಂಡ್ ಇನ್ನು ಇದರ ಚೈನ್ ಸಿಸ್ಟಮ್ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ. ಚೈನ್ ಡ್ರಿವನ್ ವೆಹಿಕಲ್ ಇದು. ಇದರ ಮೋಟ್ರ್ ಬಂದು PMSM ಮೋಟ್ರ್ ಅಂತ, ತುಂಬಾ ಎಫಿಷಿಯೆಂಟ್ ಆ್ಯಂಡ್ ರಿಲಯಬಲ್ ಮೋಟ್ರ್ ಇದು. ಚೈನ್ ಡ್ರಿವನ್ ವೆಹಿಕಲ್ F77ಗಿಂತ ನಿಮಗೆ ಇದರ ಚೈನ್ ಸ್ಪ್ರಾಕೆಟ್ನ ಸ್ವಲ್ಪ ಅಗಲವಾಗಿ ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಹೈಯರ್ ಟಾರ್ಕ್ ಸಿಗುತ್ತೆ. ಇದರ ವೀಲ್ ಟಾರ್ಕು ಜಬರ್ದಸ್ತ್ ಆಗಿದೆ, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಅಷ್ಟು ಹೈ ಟಾರ್ಕ್ ಕೊಟ್ಟಿರೋದ್ರಿಂದ ಇದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಅಷ್ಟೇ ಒಳ್ಳೆ ಬ್ರೇಕಿಂಗು ರೀಜನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ರೀಜನ್ ಬಗ್ಗೆ. ಇನ್ನು ಇದರಲ್ಲಿ ಸೆಂಟರ್ ಸ್ಟ್ಯಾಂಡ್ ಬರೋದಿಲ್ಲ, ಓನ್ಲಿ ಸೈಡ್ ಸ್ಟ್ಯಾಂಡ್. ಸೊ ಓವರ್ ಆಲ್ ಗಾಡಿಯ ಫಿಟ್ ಆ್ಯಂಡ್ ಫಿನಿಶ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಟಾಪ್ ನಾಚ್ ಆಗಿದೆ. ನನಗಂತೂ ಬಹಳ ಇಷ್ಟ ಆಯಿತು. ಬನ್ನಿ ಇದರ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಇನ್ನು X47 ಡೆಸರ್ಟ್ ವಿಂಗ್ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕೀ ನೋಡಿ ಈ ರೀತಿ ಕೊಟ್ಟಿದ್ದಾರೆ ನಿಮಗೆ. ವೇವ್ ಬೈಟ್ ಫಾರ್ಮಲ್ಲಿ ಕೀ ಬರ್ತಾ ಇದೆ ನಿಮಗೆ ವಿತ್ ಅಲ್ಟ್ರಾ ವೈಲೆಟ್ ಲೋಗೋ. ಟರ್ನ್ ಆನ್ ಮಾಡ್ತೀನಿ. ಟ್ಯಾಂಕಲ್ಲಿ ನೀವು ಇದನ್ನು ಇನ್ಸರ್ಟ್ ಮಾಡಬೇಕಾಗತ್ತೆ. ಟರ್ನ್ ಆನ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಇದರ ವಿಶೇಷತೆಯೇ ಅದು. ಇದನ್ನು ಫ್ಯೂಚರ್ ಅಪ್ಡೇಟ್ಸಲ್ಲಿ ಸ್ವಲ್ಪ ಫಾಸ್ಟ್ ಮಾಡಬೇಕು ಅಲ್ಟ್ರಾ ವೈಲೆಟ್ ಅವರು. ಬಿಕಾಸ್ ಸ್ಟಾಪ್ ಮಾಡ್ತಾ ಇರುವಾಗ ಇಷ್ಟು ಟೈಮ್ ಕಾಯೋದು ಸ್ವಲ್ಪ TDS ಅಂತ ಅನಿಸುತ್ತೆ. ಎನಿವೇಸ್ ಇದು ಆನ್ ಆದಾಗ ನಿಮಗೆ 5 ಇಂಚ್ ಕಲರ್ TFT ಡಿಸ್ಪ್ಲೇ ಟರ್ನ್ ಆನ್ ಆಗುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ಅಂತೂ ಮಸ್ತಾಗಿದೆ, ತುಂಬ ಪ್ರೀಮಿಯಮ್ ಆಗಿರುವಂಥ ಯೂಸರ್ ಇಂಟರ್ಫೇಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಎಲ್ಲ ರೈಡ್ ಡೀಟೇಲ್ಸ್ ಗೊತ್ತಾಗುತ್ತೆ. ರೇಂಜ್ ಆಗಿರ್ಬೋದು, ಆಬ್ವಿಯಸ್ಲಿ ಸ್ಪೀಡು, ಆ್ಯಂಡ್ ಹೊರಗಡೆ ಟೆಂಪ್ರೇಚರು, ಓಡೋಮೀಟ್ರ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ರೈಡ್ ಮೋಡ್ಸ್ ಎಲ್ಲ ಇಲ್ಲೇ ಗೊತ್ತಾಗುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಗಿದೆಯಾ ಇಲ್ವಾ, ರೀಜನ್ ಮೋಡ್ಸ್ ಯಾವ ಲೆವೆಲಲ್ಲಿದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡಲ್ಲಿ ಬೆಸಲ್ ದೊಡ್ಡದಾಗಿದೆಯಲ್ಲ, ಇಲ್ಲಿ ನಿಮ್ಮ ABS ಆನ್ ಆಗಿದೆಯಾ ಅಂತ ಇಲ್ಲೂ ಕೂಡ ಅದು ಡಿಸ್ಪ್ಲೇ ಆಗಿ ಗೊತ್ತಾಗುತ್ತೆ. ಇನ್ನು ಇಂಡಿಕೇಟರ್ ನೀವು ಟರ್ನ್ ಆನ್ ಮಾಡಿದ್ರೆ ನೋಡಿ ಎಲ್ಲ ಇಲ್ಲೇ ಬ್ಲಿಂಕ್ ಆಗುತ್ತೆ. ಹೈ ಬೀಮ್ ಲೋ ಬೀಮ್ ಎಲ್ಲ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಸೆಟಪ್ ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಬ್ಲೂಟೂತ್ ಮುಖಾಂತರ ನೀವು UV ಅಂದರೆ ಅಲ್ಟ್ರಾ ವಾಲೆಟ್ ಆ್ಯಪ್ನ ಮುಖಾಂತರ ಕನೆಕ್ಟ್ ಆಗ್ತೀರಾ ಅಂದರೆ ಸಾಕಷ್ಟು ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ನೀವು ಬೇರೆ ಗಾಡೀಲಿ ಕೇಳಿರ್ತೀರ, ಇದರಲ್ಲಿ ಫುಲ್ ಸ್ಕ್ರೀನ್ ನ್ಯಾವಿಗೇಷನ್ ಸಿಗ್ತಾ ಇದೆ ನಿಮಗೆ. ಮ್ಯಾಪಲ್ಸ್ ಆ್ಯಪ್ ಮುಖಾಂತರ ನೀವೇನಾದರೂ ಲಾಗಿನ್ ಆಗ್ತೀರಾ ಅಂದರೆ ಕಂಪ್ಲೀಟಾಗಿ ಫುಲ್ ಸ್ಕ್ರೀನ್ ನ್ಯಾವಿಗೇಷನ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಕಾಣ್ತಾ ಇದೆ. ಆ್ಯಂಡ್ ಮೇಲೆ ನೋಡ್ತಾ ಇದ್ದೀರಾ ಇಲ್ಲೊಂದು ಸ್ಕ್ರೀನ್ ಇದೆಯಲ್ಲ, ಏನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಡ್ಯಾಶ್ ಕ್ಯಾಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಆ ಡ್ಯಾಶ್ ಕ್ಯಾಮ್ ಡಿಸ್ಪ್ಲೇಯಲ್ಲಿ ಅದಕ್ಕೆ ಅಂತಲೇ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದೇ ಅದರ ಡಿಸ್ಪ್ಲೇ, ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ನೀವು ನೋಡ್ತಾ ಇದ್ದೀರಾ ಡ್ಯಾಶ್ ಕ್ಯಾಮ್ ಡಿಸ್ಪ್ಲೇ ಆಗ್ತಾ ಇದೆ. ಬಿಸಿಲಿಗೆ ಎಷ್ಟು ಕಾಣ್ತಿದ್ಯೋ ನಿಮಗೆ ಗೊತ್ತಿಲ್ಲ. ಫ್ರಂಟು ರೇರ್ ಎರಡೂ ಗೊತ್ತಾಗುತ್ತೆ ನಿಮಗೆ ನೋಡಿ. ಇದು ರೇರ್ ವ್ಯೂನೂ ಗೊತ್ತಾಗುತ್ತೆ, ಫ್ರಂಟ್ ವ್ಯೂನೂ ಗೊತ್ತಾಗುತ್ತೆ. ರೆಕಾರ್ಡಿಂಗು ಆಗ್ತಾ ಇರುತ್ತೆ. ಬೇಡ ಅಂದರೆ ಇದನ್ನು ಈ ಥರ ಆಫು ಮಾಡ್ಕೋಬೋದು. ಸೊ ಸೂಪರ್ ಕೂಲ್ ಅಲ್ಲ. ನಿಮ್ಮ ಪಾಡಿಗೆ ನೀವು ಗಾಡಿನ ಓಡಿಸ್ಕೊಂಡು ಇಲ್ಲಿ ಹಿಂದೆ ಮುಂದೆ ಯಾರು ಬರ್ತಿದ್ದಾರೆ ಅದನ್ನು ನೋಡ್ಬೋದು. ಆ್ಯಂಡ್ ರೈಡ್ ಬಗ್ಗೆ ಡೀಟೇಲ್ಸ್ ಏನೇ ಬೇಕಿದ್ರು ಅದು ಕೂಡ ಸ್ಕ್ರೀನಲ್ಲಿ ಕಾಣುತ್ತೆ. ಆ್ಯಂಡ್ ಈ ಗಾಡಿನಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ನಿಮಗೆ ಬರ್ತಾ ಇದೆ. ಅದನ್ನು ನೀವು ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ರೈಡ್ಗೆ ಅನುಗುಣವಾಗಿ ನೀವು ಚೇಂಜ್ ಮಾಡ್ಕೋಬೋದು. ತೋರಿಸ್ಬಿಡ್ತೀನಿ ಅದನ್ನು. ಸೊ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ನಿಮಗೆ ಫಾರ್ ರೈನ್, ಸ್ಟ್ರೀಟ್,
ಸ್ಪೋರ್ಟ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಆಫ್, ಬೇಡ ಅಂದರೆ ಆಫ್ ಮಾಡ್ಕೋಬೋದು. ಟು 4 ಲೆವೆಲಲ್ಲಿ ಅದು ವರ್ಕ್ ಆಗುತ್ತೆ. ಆ್ಯಂಡ್ ರೀಜನ್ ಬ್ರೇಕಿಂಗ್ ಲೆವೆಲ್ಸ್ನ ಕೂಡ ನೀವು ಸೆಟ್ ಮಾಡ್ಕೋಬೋದು. 4 ಲೆವೆಲ್ಸ್ ಬೇಕಾ ಇಲ್ಲ 10 ಲೆವೆಲ್ಸ್ ಬೇಕಾ ಅಂತ. ಇಲ್ಲ ನಿಮ್ಮ ABSನ ಇಲ್ಲೇ ನೀವು ಡ್ಯುವೆಲ್ ಅಥವಾ ಮೋನೋ ಯಾವ ರೀತಿ ಬೇಕು ಅದನ್ನು ಸ್ವಿಚ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಕೂಡ ಇದೆ, ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದರೂ ಅಪ್ಪಲ್ಲಿ ಗಾಡಿನ ಬ್ರೇಕ್ ಬಿಟ್ಟು ನಿಲ್ಲಿಸ್ತಾ ಇದ್ದೀರಾ ಅಂದಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಈ ಹ್ಯಾಂಡಲ್ ಬಾರ್ ಪೊಸಿಷನ್ ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. F77 ಸೂಪರ್ ಸ್ಟ್ರೀಟ್ ಮತ್ತು ಮ್ಯಾಕ್ನ ಓಡಿಸಿ ಯಾರೆಲ್ಲ ಇದನ್ನು ಟೆಸ್ಟ್ ರೈಡ್ ಮಾಡ್ತಾರೆ ಅವ್ರಿಗೆ ಈ ಗಾಡಿ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಈ ಹ್ಯಾಂಡಲ್ ಪೊಸಿಷನ್ ಆಗಿರ್ಬೋದು, ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಈ ಥರ ಹ್ಯಾಂಡಲ್ ಬಾರ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಕೊಟ್ಟಿರುವಂಥ ಬಟನ್ಸ್ ಆ್ಯಂಡ್ ಸ್ವಿಚಸ್ ಬಗ್ಗೆ ಹೇಳಬೇಕು ಅಂದರೆ ಹೈ ಬೀಮ್, ಲೋ ಬೀಮ್ ಅಡ್ಜಸ್ಟ್ಮೆಂಟ್ ಸ್ವಿಚ್ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಹಜಾರ್ಡ್ ಲ್ಯಾಂಪ್ ಸ್ವಿಚ್, ಇನ್ನು ಮೆನ್ಯೂ ಆಪ್ಷನ್ಸ್ನ ಟಾಗಲ್ ಮಾಡ್ಕೊಳ್ಳೋದಕ್ಕೆ ಬಟನ್ಸ್, ಅದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾರೆ. ಸ್ಟಾಕಲ್ಲೇ ಲೌಡ್ ಆಗಿರುವಂಥ ಹಾರ್ನ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಕಡೆ ಮೋಟರ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ. ಇದನ್ನು ಕಂಪ್ಲೀಟಾಗಿ ನೀವು ಈ ಕಡೆ ಲೆಫ್ಟ್ಗೆ ಪ್ರೆಸ್ ಮಾಡಿದ್ರೆ ಮೋಟರ್ ಆಫ್ ಆಗಿರುತ್ತೆ. ಇದು ಮೋಟರ್ ರೆಡಿ ಟು ರನ್. ಇನ್ನು ಇದನ್ನು ಪ್ರೆಸ್ ಮಾಡಿದ್ರೆ ನೀವು ನಿಮ್ಮ ರೈಡ್ ಮೋಡ್ಸ್ ಟಾಗಲ್ ಮಾಡ್ಕೋಬೋದು. 3 ರೈಡ್ ಮೋಡ್ಸ್ನ ಆಫರ್ ಮಾಡಿದ್ದಾರೆ, ಗ್ಲೈಡ್, ಕಾಂಬ್ಯಾಟ್ ಮತ್ತು ಬ್ಯಾಲಿಸ್ಟಿಕ್ ಅಂತ. ಅದನ್ನು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ರೈಡ್ ರಿವ್ಯೂನಲ್ಲಿ ಮುಂದಕ್ಕೆ ತಿಳಿಸ್ತೀನಿ. ಟ್ಯಾಂಕ್ ಡಿಸೈನ್ ನೀವು ನೋಡ್ತಾ ಇದ್ದೀರಾ, ತುಂಬಾ ಆ್ಯಂಗ್ಯುಲರ್ ಆಗಿ ಶಾರ್ಪ್ ಆಗಿ ಕೊಟ್ಟಿದ್ದಾರೆ. ಈ ಟ್ಯಾಂಕಲ್ಲೇ ನಿಮಗೆ ನಿಮ್ಮ ಚಾರ್ಜಿಂಗ್ ಸಾಕೆಟ್ ಇರೋದು. ಏನಪ್ಪ 2 ಚಾರ್ಜರ್ ಕೊಟ್ಬಿಟ್ಟಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಅದಕ್ಕೂ ಒಂದು ಅರ್ಥ ಇದೆ, ಹೇಳ್ತೀನಿ. ಈ ಗಾಡಿನ ನೀವು 1 ಅಲ್ಲ 2 ಅಲ್ಲ 3 ಅಲ್ಲ 4 ಥರ ಚಾರ್ಜ್ ಮಾಡ್ಬೋದು. ಎಸ್, 4 ಥರ. ಏನಪ್ಪ ಅಂದರೆ, ಒಂದು ನಿಮಗೆ ಸ್ಟ್ಯಾಂಡರ್ಡ್ ಪೋರ್ಟಬಲ್ ಚಾರ್ಜರ್ನ ಗಾಡಿ ಜೊತೆಗೆ ಆಫರ್ ಮಾಡ್ತಾರಲ್ಲ, ಅದರಿಂದ ನೀವು ಚಾರ್ಜ್ ಮಾಡ್ಬೋದು. ಇಲ್ಲಾಂದರೆ 16 ಆ್ಯಂಪ್ ಸಾಕೆಟ್ ಉಪಯೋಗಿಸ್ಕೊಂಡು ಆನ್ ಬೋರ್ಡ್ ಚಾರ್ಜರ್ ಅಂತ ಇದೆ ಇದರಲ್ಲಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಸಣ್ಣ ಪಿನ್ ಇದೆಯಲ್ಲ, ಈ ಸಣ್ಣ ಪಿನ್ನಿಂದ ಕನೆಕ್ಟ್ ಮಾಡಿ ನೀವು ಆರಾಮಾಗಿ ಎಲ್ಲರೂ ಹೊರಗಡೆ ಹೋಗ್ತೀರಾ, 3 ಪಿನ್ 16 ಆ್ಯಂಪ್ ಸಾಕೆಟ್ ಇದೆ ಅಂದರೆ ಅದನ್ನು ಕನೆಕ್ಟ್ ಮಾಡಿ ಇಲ್ಲಿಗೆ ಪ್ಲಗ್ ಮಾಡಿದ್ರೆ ನೀವು ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಇಲ್ಲ ನಾನು ಪ್ಯಾರಲಲ್ ಆಗಿ ಇದರಲ್ಲಿ 2 ಸಾಕೆಟಲ್ಲಿ ಚಾರ್ಜ್ ಮಾಡ್ತೀನಿ ಅಂದರೆ ಬೂಸ್ಟ್ ಚಾರ್ಜರ್ ಅಂತ ಸಿಗುತ್ತೆ, ಅಥವಾ ಅದನ್ನು ಪ್ಯಾರಲಲ್ ಚಾರ್ಜರ್ ಅಂತ ಕರೀತಾರೆ, ಅದರಲ್ಲೂ ಚಾರ್ಜ್ ಮಾಡ್ಕೋಬೋದು. 3 ಥರ. ಇನ್ನೊಂದು 4ನೇ ಥರ ಆಬ್ವಿಯಸ್ಲಿ ಫಾಸ್ಟ್ ಚಾರ್ಜಿಂಗ್ ನಿಮಗೆ ಸಿಗುತ್ತೆ. ಹೊರಗಡೆ 12 kWh UV ಸೂಪರ್ನೋವಾ ಮತ್ತು ಸೂಪರ್ನೋವಾ ಪ್ಲಸ್ ಚಾರ್ಜರ್ ಸಿಗುತ್ತೆ. ಆರಾಮಾಗಿ 20 to 80% ನಿಮಗೆ 60 ಮಿನಿಟ್ಸ್ ಅಂದರೆ ಒಂದೇ 1 ಗಂಟೆಯಲ್ಲಿ ಚಾರ್ಜ್ ಆಗಿಬಿಡುತ್ತೆ. ಇನ್ನು ನಿಮ್ಮ ಫೋನ್ನ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಈ ಗಾಡಿನಲ್ಲಿ Type C ಪೋರ್ಟ್ನ ಕೊಟ್ಟಿದ್ದಾರೆ. ಅದು ಎಲ್ಲಿ ಅಂತಂದರೆ ಇಲ್ಲಿ ಪ್ಲೇಸ್ ಆಗಿದೆ, ನಿಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಡಿಯಲ್ಲಿ ಪ್ಲೇಸ್ ಆಗಿದೆ Type C ಪೋರ್ಟು. ನೋಡಿ, Type C ಪೋರ್ಟಿಂದ ನೀವು ಆರಾಮಾಗಿ ನಿಮ್ಮ ಫೋನ್ ಚಾರ್ಜ್ ಮಾಡ್ಕೋಬೋದು. ಬಟ್ ಈ ಫ್ಲ್ಯಾಪ್ ಏನಿದೆ ಇದನ್ನು ಇನ್ನೂ ಸ್ವಲ್ಪ ಪ್ರೀಮಿಯಮ್ ಹಾಕ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಇನ್ನು ಒಂದು ವಿಚಾರ ಈ ಗಾಡಿನಲ್ಲಿ ಇಂಪ್ರೂವ್ ಮಾಡ್ಕೋಬೋದಿತ್ತು ಅಂತ ನನಗನ್ಸಿದೆ. ಏನಪ್ಪ ಅಂದರೆ ಈ ಫ್ಲ್ಯಾಪು ಆರಾಮಾಗಿ ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಲಾಕು ಆ ಥರದ್ದು ಏನು ಕೊಟ್ಟಿಲ್ಲ. ಅದನ್ನು ಅಲ್ಟ್ರಾ ವಾಲೆಟ್ ಅವರು ಅಡ್ರೆಸ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಫ್ಯೂಚರ್ ಅಪ್ಡೇಟ್ಸಲ್ಲಾದರೂ ಕೊಟ್ಟರೆ, ಅಥವಾ ಈ ಲಾಕ್ನೇ ಚೇಂಜ್ ಮಾಡಿ ಆಲ್ರೆಡಿ ಸೋಲ್ಡ್ ಆಗಿರೋಂಥ ವೆಹಿಕಲ್ಸ್ಗೆ ಲಾಕ್ ಇರೋಂಥ ಒಂದು ಸೆಟಪ್ ಏನಾದರೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಯಾರು ಬೇಕಾದರೂ ಆರಾಮಾಗಿ ಈ ಫ್ಲ್ಯಾಪ್ನ ಓಪನ್ ಮಾಡಬಹುದು. ನಿಮ್ಗೇನು ಅನಿಸುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಗೈಸ್, ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ 208 kg ತೂಕ ಇರೋ ಈ ಗಾಡಿ ನೀವೇನಾದರೂ ತಳ್ತೀರಾ ಅಂದರೆ ಹೆವಿ ತೂಕ ಇದೆ. ಬಟ್ ಒನ್ಸ್ ನೀವು ಗಾಡಿನ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ತೂಕ ಅನಿಸೋದಿಲ್ಲ. ಬಿಕಾಸ್ ಗಾಡಿ ರೈಡ್ ಫೀಲ್ ಆ ಥರ ಇದೆ. ಒಂದು ವಿಚಾರ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಈ ರೈಡ್ ರಿವ್ಯೂನ ಶುರು ಮಾಡೋದಕ್ಕಿಂತ ಮುಂಚೆ. ಅದೇನಪ್ಪ ಅಂದರೆ, ಈ ಗಾಡಿನ ತೊಗೊಂಡಾಗ ನಿಮಗೆ ಒಂದು ವಿಚಾರ ಅಂತೂ ಗ್ಯಾರಂಟಿ ಪಕ್ಕ ಸಿಗೋದು. ಅದೇನಪ್ಪ ಅಂದರೆ ರೈಡ್ ಪ್ಲೆಷರ್. ಹೌದು, ಐ ರಿಪೀಟ್, ರೈಡ್ ಪ್ಲೆಷರ್ ಅಂತೂ ಈ ಗಾಡಿನಲ್ಲಿ ಸಖತ್ತಾಗಿ ಸಿಗುತ್ತೆ. ಯಾಕೆ ಅಂದರೆ, ನೀವು ರೇಂಜ್ ಆ್ಯಂಗ್ಸೈಟಿ ಬಿಟ್ಬಿಡಿ, ಜೊತೆಗೆ ಯಾರೆಲ್ಲ ಗಾಡಿನ ತೊಗೊಳ್ಳುವಾಗ ಇದು EV ಗಾಡಿ ಅಷ್ಟು ದುಡ್ಡು ಕೊಟ್ಟು ಯಾಕೆ ತೊಗೋತೀಯಾ ಎಟ್ಸೆಟ್ರಾ ಏನೇ ಹೇಳಿರಲಿ ಅದನ್ನು ಸ್ವಲ್ಪ ಸೈಡ್ಗಿಡಿ. ನೀವು ಏನು ಪ್ರೈಸ್ ಕೊಟ್ಟು ಈ ಗಾಡಿನ ತೊಗೋತಾ ಇದ್ದೀರಾ, ಅದನ್ನು ತೊಗೊಂಡಾಗ ನಿಮಗೆ ರೈಡ್ ಪ್ಲೆಷರ್, ನೀವು ಓಡಿಸುವಾಗ ಆ ಫೀಲ್ ಇದೆಯಲ್ಲ, ನಿಜವಾಗ್ಲೂ ಈ ಗಾಡಿಯ ಡಬಲ್ ದುಡ್ಡು ಕೊಟ್ಟು ಯಾರು ಪರ್ಚೇಸ್ ಮಾಡ್ತಾರೆ ಐಸ್ ಇಂಜಿನ್ ಗಾಡಿಗಳನ್ನು, ಆ ಥರದ ಒಂದು ಫೀಲ್ ಸಿಗುತ್ತೆ. ಆನ್ ಪೇಪರ್ ನಿಮಗೆ ಏನೇ ಸ್ಟ್ಯಾಟ್ಸ್ ಹೇಳ್ಬೋದು, ಆದರೆ ಓಡಿಸಿದಾಗ ಲಿಟ್ರಲಿ ತುಂಬಾ ಖುಷಿ ಕೊಡುತ್ತೆ. ರೈಟ್ ನಾವು ಈಗ ನಾನು ಗ್ಲೈಡ್ ಮೋಡಿಗೆ ಹಾಕೊಂಡಿದ್ದೀನಿ. ಈ ಗಾಡಿನಲ್ಲಿ 3 ರೈಡ್ ಮೋಡ್ಸ್ ಇದೆ, ಗ್ಲೈಡ್, ಕಾಂಬ್ಯಾಟ್ ಮತ್ತು ಬ್ಯಾಲಿಸ್ಟಿಕ್ ಅಂತ. ಗ್ಲೈಡ್ ಮೋಡ್ ಬಂದು ಇಕೋ ಮೋಡ್ ಥರ, ನೀವು ಸಿಟೀಲಿ ಗಾಡಿನ ಓಡಿಸೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸಿಟೀಲಿ ಆರಾಮಾಗಿ ಟ್ರಾಫಿಕ್ ಮಧ್ಯೆನೂ ಸುಳ್ಕೊಂಡು ನಿಮ್ಮ ರೀಜನ್ರೇಷನ್ ಲೆವೆಲ್ಸ್ 10 ರೀಜನ್ರೇಷನ್ ಲೆವೆಲ್ಸ್ ಇದೆಯಲ್ಲ, ಆ ರೀಜನ್ರೇಷನ್ ಲೆವೆಲ್ಸಲ್ಲಿ ನೀವು ಆರಾಮಾಗಿ ಡಿಆಕ್ಸಿಲರೇಟ್ ಮಾಡಿಕೊಂಡೆ ಗಾಡಿನ ನಿಲ್ಲಿಸ್ಬೋದು. ಸೊ ಅದರಿಂದ ನಿಮಗೆ ಸ್ವಲ್ಪ ಅಮೌಂಟ್ ಆಫ್ ಪವರು ವಾಪಸ್ ಬ್ಯಾಟ್ರಿಗೆ ಹೋಗುತ್ತೆ. ಇನ್ನು ಕಾಂಬ್ಯಾಟ್ ಮೋಡ್ ಇದೆಯಲ್ಲ, ಅದು ನಿಮಗೆ ಬ್ಯಾಲಿಸ್ಟಿಕ್ ಮತ್ತು ಈ ಗ್ಲೈಡ್ ಮೋಡ್ ಮಧ್ಯೆ ಒಂದು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ನನಗೆ ರೇಂಜು ಬೇಕು, ಸ್ವಲ್ಪ ಪವರು ಬೇಕು ಅನ್ನೋರಿಗೆ ಆ ಮೋಡು
ಇಷ್ಟ ಆಗುತ್ತೆ. ಇನ್ನು ಬ್ಯಾಲಿಸ್ಟಿಕ್ ಮೋಡ್ ಬಂದು ಅದು ಹೆಸರೇ ಹೇಳೋ ಥರ ಬ್ಯಾಲಿಸ್ಟಿಕ್ ಆಗಿದೆ. ನಿಮಗೆ ಒಳ್ಳೆ ಪವರ್ ಕೊಡುತ್ತೆ. ಗಾಡಿಯಲ್ಲಿರುವಂಥ ಕಂಪ್ಲೀಟ್ ಪವರ್ ನಿಮಗೆ ಅನ್ಲೀಶ್ ಆಗುತ್ತೆ. ಸೊ ಯಾರೆಲ್ಲ ಈ ಗಾಡಿನ ತೊಗೋತಾ ಇದ್ದೀರಾ, ಬ್ಯಾಲಿಸ್ಟಿಕ್ ಮೋಡ್ನ ತುಂಬ ಇಷ್ಟಪಡ್ತೀರಾ. ಆ್ಯಂಡ್ ಈ ಒಂದು ಗಾಡಿ X47 ನಾನು ಪ್ರೀವಿಯಸ್ ರಿವ್ಯೂ ಮಾಡಿದಾಗ ಇದನ್ನು ಓಡಿಸಿದ್ದೆ. ಈ ಗಾಡಿಯ ಹ್ಯಾಂಡ್ಲಿಂಗ್ ನನಗೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಸ್ಟೆಬಿಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಗಾಡಿಯ ಸೆಂಟ್ರ್ ಪೋರ್ಷನಲ್ಲಿ ಬ್ಯಾಟ್ರಿ ಪ್ಲೇಸ್ ಆಗಿರೋದ್ರಿಂದ ಒಳ್ಳೆ ಒಂದು ಸೆಂಟರ್ ಆಫ್ ಗ್ರಾವಿಟಿ ಇದೆ. ಹೈಯೆಸ್ಟ್ ಸ್ಪೀಡ್ಸಲ್ಲಿ ನಿಮಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈಗ ಡ್ಯಾಶ್ ಕ್ಯಾಮೆಲ್ಲ ಇರೋವಂಥ ಒಂದು ಫೆಸಿಲಿಟಿ ಹೆಲ್ಪ್ಫುಲ್ ಆಗುತ್ತಾ ಇಲ್ಲ ಸುಮ್ಮನೆ ಗಿಮಿಕಾ ಅಂತ ಎಷ್ಟೊಂದು ಜನ ಕೇಳ್ತಿರ್ತಾರೆ. ನೋಡಿ, ಡ್ಯಾಶ್ ಕ್ಯಾಮ್ ಅನ್ನೋದು ಯಾವಾಗ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಎದುರುಗಡೆ ಆಗುವಂಥ ಕೆಲವೊಂದಷ್ಟು ಘಟನೆಗಳು ಅದು ಕ್ಯಾಮ್ರಾ ಇದ್ದರೆ ಚೆನ್ನಾಗಿರ್ತಿತ್ತಪ್ಪ ಅಂತ ನಿಮ್ಗೆ ಅನ್ನಿಸುತ್ತಲ್ಲ, ಆವಾಗ ಗೊತ್ತಾಗುತ್ತೆ. ಫ್ರಂಟು ಬ್ಯಾಕು ಎರಡೂ ಕಡೆ ನಿಮಗೆ ರೆಕಾರ್ಡ್ ಆಗ್ತಾ ಇರುತ್ತೆ HD ಸೋನಿ ಸೆನ್ಸರ್ ಇರೋಂಥ ಸೋನಿ ಕ್ಯಾಮ್ರಾ ಇದು. ಬ್ಯಾಲಿಸ್ಟಿಕ್ ಹಾಕೋಣ ಈಗ. ಸೊ ಬ್ಯಾಲಿಸ್ಟಿಕ್ಕಲ್ಲಿ ಹೋಗಿದ್ದೀನಿ. ಆರಾಮಾಗಿ 100 ರೀಚ್ ಆಗ್ಬೋದು ಗುರು, ಆರಾಮಾಗಿ. ಆ್ಯಂಡ್ ಬ್ರೇಕಿಂಗು ಸಕ್ಕತ್ತಾಗಿದೆ. ಸಸ್ಪೆನ್ಷನ್ ಈ ಗಾಡಿನಲ್ಲಿ ನಾನು X47 ಓಡಿಸಿದಾಗ ಎಕ್ಸ್ಪೀರಿಯೆನ್ಸ್ ಮಾಡಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಾನು ತೊಗೊಂಡಿರೋದಲ್ಲ, ರಿವ್ಯೂ ಮಾಡ್ತಾಯಿದ್ದೀನಿ. ಗಾಡಿ ರಿವ್ಯೂಸ್ ಮಾಡ್ತೀನಿ ನಾನು ಕನ್ನಡದಲ್ಲಿ. ಮೋಟೋಟೆಕ್ ಕನ್ನಡ ಅಂತ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಕ್ಕತ್ತಾಗಿದೆ. 0 ಇಂದ 60 2.7 ಸೆಕೆಂಡ್ಸಲ್ಲಿ ಹೋಗುತ್ತೆ. ನಮ್ಮ ದೇಶದ ಇಂಡಿಯಾದೇ ಇದು ಅಲ್ಟ್ರಾ ವೈಲೆಟ್ ಅಂತ. ಸಿದ್ದಪ್ಪ ಸ್ಕ್ವೇರ್ ಇದೆಯಲ್ಲ, ಸಿದ್ದಪ್ಪ ಸ್ಕ್ವೇರ್ ಹತ್ರ ಇದ್ರ ಶೋರೂಮ್ ಇರೋದು. ಕ್ಯಾಮ್ರಾ ಇದೆ ಫ್ರಂಟ್ ಬ್ಯಾಕು, ಅದರ ಡಿಸ್ಪ್ಲೇಲಿ ಆಗ್ತಿದೆ ನೋಡಿ. ಜಗತ್ತಲ್ಲೇ ಫಸ್ಟ್ ವೆಹಿಕಲ್ ಇದು ಆ ಥರ. ನೀವು ನಾನು ಜಾಸ್ತಿ ಲಾಂಗ್ ರೈಡ್ಸ್ ಹೋಗಲ್ಲ ಗುರು. ಆರಾಮಾಗಿ ಮನೆಯಿಂದ ಆಫೀಸು ಅಥವಾ ಇಲ್ಲೇ ಸಿಟಿಲಿ ಸುತ್ತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಒಕೇಶ್ನಲ್ಲಿ ಅಲ್ಲಿ ಇಲ್ಲಿ ಹೋಗ್ತೀನಿ. ಒಂದು 100-200 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಹೋದರೂ ವಾಪಸ್ ಬಂದುಬಿಡ್ತೀನಿ ಮನೆಗೆ ಅನ್ನೋರಿಗೆ ನಿಜವಾಗ್ಲೂ ಹೇಳಿ ಮಾಡಿಸ್ತಂಥ ಗಾಡಿ ಇದು. ಯಾಕೆಂದರೆ IDC ರೇಂಜ್ ಬಂದು ಈ ಗಾಡಿದು 320 350 ಅಂತೆಲ್ಲ ಹೇಳ್ತಾರಲ್ಲ, ರಿಯಲ್ ವರ್ಲ್ಡ್ ರೇಂಜು ಸ್ವಲ್ಪ ಡಿಫಿನ್ ಆಗುತ್ತೆ. ನಿಮ್ಗೇನಿಲ್ಲ ಅಂದರೂ 230ರಿಂದ 250 ಕಿಲೋಮೀಟರ್ ಒಂದು ಸಿಂಗಲ್ ಚಾರ್ಜಲ್ಲಿ ಸಿಗೋದಂತೂ ಪಕ್ಕ ಹೇಳ್ತೀನಿ. 230ಇಂದ 250. ಯಾಕಂದರೆ ಸುಮಾರು ಜನ ತೊಗೊಂಡಿರೋ ಹತ್ರ ನಾನು ವಿಚಾರಿಸಿದ್ದೀನಿ, ಅವರು ಹೇಳಿದ್ದಾರೆ 240 ಕೊಡ್ತಾಯಿದೆ ಅನ್ನೋರು ಇದ್ದಾರೆ, 250 ಕೊಡ್ತಿದೆ ಅನ್ನೋರು ಇದ್ದಾರೆ. ಎಷ್ಟೊಂದು ಜನ ಕಂಪ್ಲೀಟ್ ಲೈಟ್ ಮೋಡಲ್ಲಿ ಓಡಿಸಿ ಈ ಒಂದು ರೇಂಜ್ನ ತೊಗೊಂಡಿರೋದು. ಇನ್ನು ಈ ಗಾಡಿ ಹೈಯರ್ ಸ್ಪೀಡ್ಸಲ್ಲಿ ಕಾರ್ನರಿಂಗ್ ಎಲ್ಲ ಹೇಗಿದೆ ಅನ್ನೋದಾದರೆ ನೋಡಿ, ವೆಯ್ಟ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ. ಆಗಲೇ ಹೇಳಿದ್ನಲ್ಲ, ಬ್ಯಾಟ್ರಿ ಎಲ್ಲ ನಿಮಗೆ ಸೆಂಟ್ರ್ ಪೋರ್ಷನಲ್ಲಿ ಫಿಟ್ ಆಗಿರೋದ್ರಿಂದ ಒಳ್ಳೆ ಒಂದು ಇಕ್ವಿಲಿಬ್ರಿಯಮ್ ಇದೆ, ಒಳ್ಳೆ ಸೆಂಟರ್ ಆಫ್ ಗ್ರಾವಿಟಿನ ಕೊಡುತ್ತೆ. ಆರಾಮಾಗಿ ನೀವು ಲೀಡ್ ಮಾಡ್ಬೋದು. ಹೈ ಸ್ಪೀಡಲ್ಲೂ ಕೂಡ ಕಾರ್ನರಿಂಗ್ ತುಂಬ ಚೆನ್ನಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಟೈಟ್ ಕಾರ್ನರ್ ಬಂತು, ಆರಾಮಾಗಿ ನೀವು ಗಾಡಿನ ಬೆಂಡ್ ಮಾಡ್ಬೋದು. ಆ 208 kg ಏನಿದೆ ಅದು ಆ್ಯಕ್ಚುಲಿ ನಿಮ್ಮ ರೈಡ್ಗೆ ಸಪೋರ್ಟ್ ಮಾಡುತ್ತೆ. ಬಿಕಾಸ್ ನೀವು ಲೀನ್ ಮಾಡಿದಾಗ ವೆಯ್ಟು ಒಂದು ಕಡೆ ಕಂಪ್ಲೀಟಾಗಿ ಪ್ರಾಪರಾಗಿ ಬೆಂಡ್ ಆಗುತ್ತೆ. ಆ್ಯಂಡ್ ಹ್ಯಾಂಡ್ಲಿಂಗ್ ಸಕ್ಕತ್ತಾಗಿದೆ, ಟಾಪ್ ನಾಚ್ ಹ್ಯಾಂಡ್ಲಿಂಗ್ ಅಂತಲೇ ಹೇಳ್ಬೋದು. ಇನ್ನು ಈ ಗಾಡಿ ರೀಜನ್ ಲೆವೆಲ್ಸ್ ಬಗ್ಗೆ ಹೇಳೋದಾದರೆ 10 ರೀಜನ್ ಲೆವೆಲ್ಸ್ ಇದೆ. ಆಗಲೇ ಹೇಳಿದ್ನಲ್ಲ, ರೈಟ್ ನಾವು ನಾನು 6th ಲೆವೆಲಲ್ಲಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ, 8 ಲೆವೆಲ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಆಕ್ಸಲರೇಟ್ ಮಾಡಿ ಬಿಟ್ಟ ತಕ್ಷಣ ಗಾಡಿ ಡಿಆಕ್ಸಿಲರೇಟ್ ಆಗುತ್ತೆ. ನೋಡಿ ಬ್ರೇಕ್ ಹಿಡಿತಾ ಇಲ್ಲ ನಾನು, ಆದರೂ ಕೂಡ ಅದೇ ಆಟೋಮ್ಯಾಟಿಕ್ಕಾಗಿ ಡಿಆಕ್ಸಿಲರೇಟ್ ಆಗ್ತಾ ಇದೆ. ಇನ್ನು ಈ ರೆಡಾರ್ ಟೆಕ್ನಾಲಜಿ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ನನ್ನ ಹಿಂದ್ಗಡೆ ಒಂದು ಬ್ರೆಝಾ ಕಾರ್ ಬರ್ತಾಯಿದೆ. ಸೊ ಈಗ ಬ್ರೆಝಾ ಕಾರ್ ನನ್ನ ಹತ್ತಿರ ಬರ್ತಿದ್ದ ಹಾಗೇ ಇಲ್ಲಿ ಅಲರ್ಟ್ ಮಾಡುತ್ತೆ. ಅಂದರೆ ಮಿರರಲ್ಲಿ ನನಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಇದೆಯಲ್ಲ, ಇಲ್ಲಿ ಲೈಟ್ ಬರುತ್ತೆ, ಅದು ಕತ್ಲಲ್ಲಿ ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಸ್ಕ್ರೀನಲ್ಲಿ ನನಗೆ ಹಿಂದ್ಗಡೆ ಯಾರೋ ಬರ್ತಿದ್ದಾರೆ ಅಂತ ಇಲ್ಲಿ ಆರೆಂಜಲ್ಲಿ ಅದು ಅಪ್ಡೇಟ್ ಮಾಡುತ್ತೆ. ನೋಡಿ, ಪಕ್ಕದಲ್ಲಿ ಗಾಡಿ ಬಂತು ಅಂತ ಇಲ್ಲಿ ಆರೆಂಜಲ್ಲಿ ಅದು ಅಪ್ಡೇಟ್ ಮಾಡ್ತು. ಸೊ ಯಾರಾದರೂ ಓವರ್ಟೇಕ್ ಮಾಡ್ತಿದ್ರೆ, ಹಿಂದ್ಗಡೆ ಗಾಡಿ ಹತ್ತಿರ ತುಂಬ ಬರ್ತಿದ್ರೆ, ಆ ರೆಡಾರು ಇಮ್ಮಿಡಿಯೇಟಾಗಿ ನಮಗೆ ಸಿಗ್ನಲ್ ಮಾಡುತ್ತೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ, ಎಸ್ಪೆಷಲಿ ಲಾಂಗ್ ರೈಡ್ಸಲ್ಲಿ ಅಥವಾ ಈ ಥರದ ಸಿನಾರಿಯೋಸಲ್ಲಿ ಗಾಡಿನ ಓಡಿಸುವಾಗ. ನನಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅನಿಸಿದ್ದು, F77 ಸೂಪರ್ ಸ್ಟ್ರೀಟು ಮತ್ತು ಮ್ಯಾಕ್ 2 ಅದನ್ನು ಓಡಿಸಿದ್ದೀನಿ ನಾನು. ಅದರಲ್ಲಿ ನಿಮಗೆ ಸ್ವಲ್ಪ ಮುಂದೆ ಫಾರ್ವರ್ಡ್ ಆಗಿ ನೀವು ಓಡಿಸ್ಬೇಕಾಗತ್ತೆ, ರೈಟ್ ಪಾಸ್ಚರ್ ಹಂಗಿರುತ್ತೆ. ಬಟ್ ಇದರಲ್ಲಿ ಆರಾಮದಾಯಕವಾದಂತಹ ರೈಟ್ ಪಾಸ್ಚರ್ ಇರುತ್ತೆ. ಆರಾಮಾಗಿ ನೀವು ನಿಮ್ಮ ಲಾಂಗ್ ರೈಡ್ಸ್ ಆಗಿರ್ಬೋದು, ಸಿಟಿ ರೈಡ್ಸ್ ಆಗಿರ್ಬೋದು ಮಾಡ್ಬೋದು. ಸೊ ಓವರಾಲ್ ಯಾರೇ ಈ ಗಾಡಿನ ತೊಗೋತಾ ಇದ್ದೀರಾ, ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ತುಂಬ ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಗಾಡಿನ ತೊಗೊಳ್ಳಿ. ಈ ಥರದ ಇವಿ ಮೇಲೆ ಇನ್ವೆಸ್ಟ್ ಮಾಡಿ. ಬಿಕಾಸ್ ತುಂಬಾ R&D ಮಾಡಿರುವಂಥ ಗಾಡಿ ಇದು.
ನನಗೆ ಗೊತ್ತಿರೋಂಗೆ 6-7 ವರ್ಷ ಬರೀ R&Dನೇ ಮಾಡಿದ್ದಾರೆ. ಸೊ ಬೇರೆ ಬೇರೆ ಕಂಪ್ನಿಗಳು ನಾವೆಲ್ಲ ಹಣೆ ಬರ ನೋಡ್ತಾ ಇದ್ದೀವಲ್ಲ, ಸೊ ಆ ಥರ ಎಲ್ಲ ಚಾನ್ಸೇ ಇಲ್ಲ ಅಲ್ಟ್ರಾ ವಾಯ್ಲೆಟಲ್ಲಿ. ಆ್ಯಂಡ್ ನಮ್ಮ ಭಾರತದ್ದೇ ಕಂಪ್ನಿಗಳು, ಗೋ ಫಾರ್ ಇಟ್. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿ, ಚೆನ್ನಾಗಿ ಓಡಿಸಿ. ಇಷ್ಟೆಲ್ಲ ಆಪ್ಷನ್ಸು, ಫೀಚರ್ಸು ಇರೋಂಥ ಈ ಗಾಡಿಯ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಗಾಡಿನ ನೀವು ಟೆಸ್ಟ್ ರೈಡ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ಮೈಸೂರಿನ ಅಲ್ಟ್ರಾ ವಾಯ್ಲೆಟ್ ಸ್ಪೇಸ್ ಸ್ಟೇಷನ್ ವಿಸಿಟ್ ಮಾಡಿ, ಟೆಸ್ಟ್ ರೈಡ್ ಮಾಡಿ, ಬುಕಿಂಗ್ ಮಾಡಿ. ಗಾಡಿ ಬಗ್ಗೆ ಏನನ್ನಿಸ್ತು, ಈ ರಿವ್ಯೂ ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ. ಇದೇ ಥರ ನೀವು ನಮ್ಮ 2 ವೀಲರ್ ರಿವ್ಯೂಸು ಅಥವಾ ಆಟೋಮೊಬೈಲ್ ರಿವ್ಯೂಸ್ನ 4K ಕ್ವಾಲಿಟಿನಲ್ಲಿ ಕನ್ನಡದಲ್ಲಿ ನೋಡಬೇಕು ಅಂದರೆ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲಿದ್ದೀನಿ, ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲಿ ತನಕ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ. ಇದೇ ಥರ ಇನ್ನೊಂದು ರಿವ್ಯೂನಲ್ಲಿ ಮತ್ತೆ ಸಿಗ್ತೀನಿ. ದಿಸ್ ಇಸ್ ಮೀ ಪುನೀತ್. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ, ಶುಭ ದಿನ. ಮೋಟೋಟೆಕ್ ಕನ್ನಡ.